ವರ್ಷಗಳ ಇತಿಹಾಸ ಇರತಕ್ಕಂತಹ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಸಮಾಜದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪ್ರಗತಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಗುತ್ತಿದೆ. ಮುಖ್ಯವಾಗಿ ಸಾಮಾಜಿಕವಾಗಿ ಹಿಂದುಳಿತಕ್ಕಂತಹ ಈ ಒಂದು ಸಮಾಜದ ಅಭಿವೃದ್ಧಿಗೆ ಪ್ರಥಮವಾಗಿ ಸಮಾವೇಶ, ಪ್ರಥಮ ಬಿಲ್ಲವ ಸಮಾವೇಶ 1976ರಲ್ಲಿ ಮುಲ್ಕಿಯಲ್ಲಿ ಜರುಗಿತ್ತು. ತದನಂತರ ಸಮಾಜದ ಜನರಲ್ಲಿ 50%ಕ್ಕಿಂತ ಹೆಚ್ಚಿರತಕ್ಕಂತಹ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಪ್ರಥಮವಾಗಿ ಬಿಲ್ಲವ ಮಹಿಳಾ ಸಮ್ಮೇಳನವನ್ನು ಕೂಡ 2004ರಲ್ಲಿ ಮಂಗಳೂರಿನಲ್ಲಿ ನೆಹರು ಮೈದಾನದಲ್ಲಿ ಬಹಳ ಒಂದು ವಜ್ರಮಣೆಯಿಂದ ಏರ್ಪಡಿಸಲಾಗಿತ್ತು. ತದನಂತರ ಮಹಿಳೆಯರು ಆರ್ಥಿಕವಾಗಿ ಕೂಡ ಸ್ವಾವಲಂಬಿ ಆಗಬೇಕು, ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳಿಕೊಂಡು ಎಲ್ಲ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಿ ಅದರ ಜೊತೆಯಲ್ಲಿ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೂಡ ನೀಡಿ ಸ್ವಸೌಲಭ್ಯ ಗುಂಪುಗಳನ್ನ ಪ್ರಯೋಜನ ಮಹಿಳೆಯರು, ಆರ್ಥಿಕವಾಗಿ ಹಿಂದುಳಿದಕ್ಕಂತಹ ಮಹಿಳೆಯರು ಪಡೆಯುವಂತ ಆಯಿತು. ಅದೇ ಮುಂದಕ್ಕೆ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಯಾವುದೇ ಒಂದು ಆರ್ಥಿಕ ಸಂಸ್ಥೆಗಳು ಇರಲಿಲ್ಲ. ಈ ಸಂದರ್ಭದಲ್ಲಿ ಮಹಿಳೆಯರೇ ನಡೆಸುವಂತಹ, ಮಹಿಳೆ ನಿರ್ದೇಶಕರಿಂದ ನಡೆಸಲ್ಪಡುವಂತಹ ಆರ್ಥಿಕ ಸಂಸ್ಥೆ ಶ್ರೀ ಗುರು ಸೌಹಾರ್ದ ಸಹಕಾರಿ ನಿಯಮಿತ ಎಂಬುದನ್ನು ಸ್ಥಾಪಿಸಿ ಈಗ 7 ಶಾಖೆಗಳನ್ನು ಹೊಂದಿಕೊಂಡು ಒಳ್ಳೆ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯತ್ತ ಸಾಗುತ್ತಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ತದನಂತರ ನಮ್ಮ ಸಮಾಜದಲ್ಲಿ ಬಹಳಷ್ಟು ಈಗ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ. ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗಲಿ ಅಂತ ಹೇಳಿ ಪ್ರಥಮವಾಗಿ ಬಿಲ್ಲವ ಮಹಿಳಾ ಹಾಸ್ಟೆಲ್, ಅದು ಕೂಡ ಯಾಕಂತ ಹೇಳಿದ್ರೆ ಈಗ ಹೆಚ್ಚಿನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನೋಡ್ತಾ ಇರುವ ಹಾಗೆ ಮಹಿಳೆಯರೇ ಹೆಚ್ಚಾಗಿ, ಹುಡುಗಿಯರೇ ಹೆಚ್ಚಾಗಿ ಹೆಚ್ಚಿನ ಒಂದು ಅಂಕ ಗಳಿಸ್ತಾ ಇದ್ದಾರೆ. ಆದ್ರಿಂದ ಈ ಮಹಿಳೆಯರಿಗೆ, ಹುಡುಗಿಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಬಿಲ್ಲವ ಮಹಿಳಾ ಹಾಸ್ಟೆಲ್ ಅನ್ನು ಕುಂಜತಬೈಲಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಸುಮಾರು 100 ವಿದ್ಯಾರ್ಥಿನಿಯರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಳ್ಳೆ ರೀತಿಯಲ್ಲಿ ಈಗ ಈ ಹಾಸ್ಟೆಲ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದೇನೆ, ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈಗ ತದನಂತರ ಈಗ ಸಮಾಜದ ಯುವಕರನ್ನು ಸಂಘಟಿಸಬೇಕು, ಸಮಾಜ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಪ್ರಥಮವಾಗಿ ಈಗ ಜಾಗತಿಕ ಮಟ್ಟದಲ್ಲಿ ಒಂದು ಕ್ರೀಡೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ. ಮುಂದೆ ಬರುವ ಜನವರಿ 18 ತಾರೀಕಿನ ದೇಶ ವಿದೇಶಗಳಿಂದ ಈ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಸಮಾಜದವರೆಲ್ಲ ಉತ್ಸಾಹ ತೋರಿದ್ದಾರೆ. ಇದರಲ್ಲಿ ಕಬಡ್ಡಿ, ಪುರುಷರಿಗೆ ಕಬಡ್ಡಿ ಮತ್ತೆ ವಾಲಿಬಾಲ್ ಪಂದ್ಯಾಟಗಳಿವೆ. ಅದೇ ರೀತಿ ಮಹಿಳೆಯರಿಗೆ ಕಬಡ್ಡಿ ಹಾಗೂ ಥ್ರೋ ಬಾಲ್ ಪಂದ್ಯಾಟಗಳಿವೆ. ಈ ಕ್ರೀಡೋತ್ಸವ ಪ್ರಥಮವಾಗಿ ನಡೆಯುವಂತಹ ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ತಮ್ಮ ಮಾಧ್ಯಮದವರೆಲ್ಲ ಸಹಕಾರ ಬೇಕು. ಈ ನಿಟ್ಟಿನಲ್ಲಿ ತಮ್ಮ ಕೂಡ ಸಹಕಾರ ಯಾಚಿಸುತ್ತಾ ಇದರಲ್ಲಿ ಈ ವಿಷಯದಲ್ಲಿ ಏನಾದರೂ ತಮಗೆ ಕೇಳಿಕೆ ಇದ್ರೆ ದಯವಿಟ್ಟು ತಾವು ವಿವರಣೆ ಕೇಳಬಹುದು. ಈಗಾಗಲೇ ಇದರ ಲೋಗೋ ಬಿಡುಗಡೆ ಇತ್ತೀಚೆಗೆ ಬ್ಯಾಂಗ್ಳೂರಿನಲ್ಲಿ ಖ್ಯಾತ ನಟರಾದ ಶಿವರಾಜ್ ಕುಮಾರ್ ರವರಿಂದ ಲೋಗೋ ಬಿಡುಗಡೆ ಆಯಿತು. ಈಗಾಗಲೇ ರಿಜಿಸ್ಟ್ರೇಷನ್ಗೆ ತಂಡಗಳಿಗೆ ಆಹ್ವಾನಿಸಿದ್ದೇವೆ. ಈಗ ನಮ್ಮ ಪಂದ್ಯಾಟದ ಟೀಮ್ಗಳ ರಿಜಿಸ್ಟ್ರೇಷನ್ ಈಗ 27 ತಾರೀಕಿನಿಂದ ನವೆಂಬರ್ ಅಂತ್ಯದವರೆಗೆ ರಿಜಿಸ್ಟ್ರೇಷನ್ ಓಪನ್ ಇದೆ. ಅದರ ಒಳಗೆ ಈ ಆಟದಲ್ಲಿ ಪಾಲ್ಗೊಳ್ಳುವ ಟೀಮ್ಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಲಿಂಕ್ನ ಡೀಟೇಲ್ ಕೂಡ ನಾವು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದೇವೆ. ಅಲ್ಲ, ಇದು ನಾವು ಸಾಧಾರಣ ಪಂದ್ಯಾಟದಲ್ಲಿ ಸುಮಾರು 1,000ಕ್ಕೂ ಮಿಕ್ಕಿ ಟೀಮ್ನ ಸದಸ್ಯರು ಬರ್ಲಿಕ್ಕಿದ್ದಾರೆ. ಅದು ಅಲ್ಲದೆ ಬೇರೆ ಸಮಾಜ ಬಾಂಧವರು ಕೂಡ ಬರ್ತಾರೆ. ಸುಮಾರು ಒಂದು 5-6 ಸಾವಿರ ಖಂಡಿತ ಬರುವ ನಿರೀಕ್ಷೆ ಇದೆ. ಅಲ್ಲ, ಸಮಾವೇಶ ಮುಖ್ಯವಾಗಿ ಈ ಕ್ರೀಡೋತ್ಸವ
ಇಲ್ಲೆಲ್ಲ ಎಲ್ಲರೂ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಬೇರೆ ಬೇರೆ ನಮ್ಮ ಸಂಘಗಳಿಗೆ ಬೇರೆ ವಿದೇಶಗಳಲ್ಲಿ ಅಲ್ಲಿ ಅವರಿಗೆಲ್ಲ ಆಹ್ವಾನ ಕೊಟ್ಟಿದ್ದೇವೆ. ಅವರೆಲ್ಲ ಬರ್ತೇನೆ ಒಪ್ಪಿಕೊಂಡಿದ್ದಾರೆ, ಎಲ್ಲ ಬರ್ತಾರೆ. ಇದರಲ್ಲಿ ನಮ್ಮ ಬಿಲ್ಲವ ಸಂಘ ಅಂತ ಹೇಳ್ತೀವಿ. ನಮ್ಮ ಈಗ ಬಿಲ್ಲವ ಸಮಾಜದಲ್ಲಿ 26 ಉಪಪಂಗಡಗಳಿವೆ. ಬಿಲ್ಲವ, ಈಡಿಗ, ನಾಮಧಾರಿ, ತೀಯ, ದೇವರ ಮಕ್ಕಳು ಅಂತ ಹೇಳಿ ಕರೆಯುವಂತಹ 26 ಉಪಪಂಗಡಗಳಿವೆ. ಅವರಿಗೆಲ್ಲ ಈ ಕಾರ್ಯದಲ್ಲಿ ಪಂಚಾಯತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಗೆಸ್ಟ್ ಅದೇನು ತೀರ್ಮಾನ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಕರೀಬೇಕು ಅಂತ ಇದ್ದೇವೆ. ಈಗ ತಾನೇ ಮಾತಾಡಿದ್ದೇವೆ. ಬಹುಶಃ ಅವರು ಬರ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ಬರ್ಬಹುದು.